ವಿಷ್ಣುಪ್ರಿಯ ವಿನ್ಯಾಸ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಚಿತ್ರದುರ್ಗದ ಕಲ್ಲಿನ ಕೋಟೆಯ ಒಂದು ಚಿತ್ರಣ. ಚಿತ್ರದುರ್ಗವು ಭಾರತ ದೇಶದ ಕರ್ನಾಟಕ ರಾಜ್ಯದ ಒಂದು ಬಯಲು ಸೀಮೆಯ ಪ್ರದೇಶವಾಗಿದೆ. ಚಿತ್ರದುರ್ಗವು ಮಧ್ಯೆ ಕರ್ನಾಟಕದ ಜಿಲ್ಲಾ ಕೇಂದ್ರ. ಚಿತ್ರದುರ್ಗವು ರಾಜಧಾನಿ ಬೆಂಗಳೂರಿನಿಂದ 200 ಕಿಲೋಮೀಟರ್ ದೂರದಲ್ಲಿದೆ. ಮೊದಲು ಚಿತ್ರದುರ್ಗವನ್ನು ಚಿತ್ತಾಲ್ದುರ್ಗ್ ಎಂದು ಕರೆಯಲಾಗುತ್ತಿತ್ತು. ಚಿತ್ರದುರ್ಗದ ಕೋಟೆಯು 18ನೇ ಶತಮಾನಕ್ಕೆ ಸೇರಿದೆ. ಈ ಕೋಟೆಯನ್ನು ಕಟ್ಟಿದವರು ಚಿತ್ರದುರ್ಗದ ನಾಯಕರು. ಗ್ರಾನೈಟ್ ಅಥವಾ ಖನಿಜ ಕಲ್ಲಿನ ಸಹಾಯದಿಂದ ಈ ಕೋಟೆಯನ್ನು ಕಟ್ಟಿದ್ದಾರೆ. ಈ ಕೋಟೆಯಲ್ಲಿ ನಡೆದ ಮುಖ್ಯವಾದ ಘಟನೆ ಕೆಚ್ಚೆದೆಯ ಮಹಿಳೆಯಾದ ಓಬವ್ವನ ಘಟನೆ. ಇವಳು ಮಹಿಳಾ ಹೋರಾಟಗಾರ್ತಿಯಾಗಿದ್ದಳು. ಒಂದು ದಿನ ಊಟದ ಸಮಯದಲ್ಲಿ ಮದ್ದ ಹನುಮಂತಪ್ಪ ಎಂಬ ಸೈನಿಕನ ಹೆಂಡತಿಯಾದ ಓಬವ್ವ ಗೋಪುರವನ್ನು ಕಾವಲು ಕಾಯುತ್ತಿದ್ದಳು. ಅವಳು ಕೋಟೆಯ ಬಿರುಕು ಆರಂಭವನ್ನು ಕಾವಲು ಕಾಯುತ್ತಿದ್ದಳು. ಇಲ್ಲಿ ಒಬ್ಬರು ಮಾತ್ರ ರಹಸ್ಯವಾಗಿ ಬರುವಷ್ಟು ಸ್ಥಳವಿತ್ತು. ಇವಳ ಸಾಹಸ ಇಂದು ಒಂದು ಇತಿಹಾಸವಾಗಿ ಜನರ ಮನಸ್ಸೆಳೆದಿದೆ. ಓಬವ್ವ ನೀರು ತರಲು ಹೋದಾಗ ಕೆಲವು ಶತ್ರು ಸೈನಿಕರ ಕೆಳ ಧ್ವನಿಯಲ್ಲಿ ಮಾತನಾಡುತ್ತಿರುವುದು ಅವಳಿಗೆ ಕೇಳಿಸಿತು. ಇದನ್ನು ಅರಿತ ಅವಳು ತಕ್ಷಣ ರಹಸ್ಯ ದಾರಿಯಿಂದ ಯಾರಿಗೂ ಕಾಣದ ಹಾಗೆ ಮರೆಯಾಗಿ ಒಂದು ಒನಕೆಯನ್ನು ಕೈಯಲ್ಲಿ ಹಿಡಿದು ನಿಂತಳು. ಈ ಸಂದರ್ಭದಲ್ಲಿ ಅವಳು ಅನೇಕ ಸೈನಿಕರನ್ನು ಸಾಯಿಸಿದಳು. ಮೇಲಿನ ಕೋಟೆಯಲ್ಲಿ 18 ದೇವಸ್ಥಾನಗಳನ್ನು ಕಟ್ಟಲಾಗಿತ್ತು. ಇದರಲ್ಲಿ ಕೆಲವು ಹೆಸರುವಾಸಿಯಾದ ದೇವಸ್ಥಾನಗಳು ಹಿಡಿಂಬೇಶ್ವರ, ಸಂಪಿಗೆ ಸಿದ್ದೇಶ್ವರ, ಏಕನಾಥ, ಪಾಲ್ಗುಣೇಶ್ವರ, ಗೋಪಾಲಕೃಷ್ಣ, ಹನುಮಂತ ದೇವಸ್ಥಾನ, ಸುಬ್ಬರಾಯ ಹಾಗೂ ನಂದಿ ಹಿಡಿಂಬೇಶ್ವರ ದೇವಸ್ಥಾನ. ಅನೇಕ ಕನ್ನಡ ಸಿನಿಮಾಗಳ ಚಿತ್ರಣ ಇಲ್ಲಿ ನಡೆದಿದೆ. ಈ ಕೋಟೆಯಲ್ಲಿ ಚಿತ್ರೀಕರಿಸಿದ ಪ್ರಮುಖ ಚಿತ್ರಗಳು ನಾಗರಹಾವು, ಹಂಸಗೀತೆ, ವೀರ ಮದಕರಿ ನಾಯಕ ಎಂಬ ಚಿತ್ರದ ಮೂಲಕ ನಾಯಕರ ಬಗ್ಗೆ ಮಾಹಿತಿಯನ್ನು ನೀಡಲಾಗಿತ್ತು. ಚಿತ್ರದುರ್ಗವು ದಿಟ್ಟ ಬಂಡೆಗಳ ಬೆಟ್ಟಗಳು ಮತ್ತು ಸುಂದರವಾದ ಕಣಿವೆಗಳನ್ನು ಹೊಂದಿದೆ. ಇದರಲ್ಲಿ ಹಲವಾರು ಆಕಾರಗಳನ್ನು ಬೃಹತ್ ಎತ್ತರದ ಬಂಡೆಗಳಿವೆ. ಇದನ್ನು ಕಲ್ಲಿನ ಕೋಟೆ ಎಂದು ಕರೆಯಲಾಗುತ್ತದೆ. ಮಹಾಭಾರತದ ಪ್ರಕಾರ ಹಿಡಿಂಬ ಎಂಬ ನರಭಕ್ಷಕ ರಾಕ್ಷಸ ಮತ್ತು ಅವನ ಸಹೋದರಿ ಹಿಡಿಂಬಿ ಬೆಟ್ಟದ ಮೇಲೆ ವಾಸಿಸುತ್ತಿದ್ದರು. ಹಿಡಿಂಬ ಸುತ್ತಮುತ್ತಲಿನ ಎಲ್ಲರಿಗೂ ಭಯದ ಮೂಲವಾಗಿದ್ದನು. ಆದರೆ ಹಿಡಿಂಬಿ ಶಾಂತಿಪ್ರಿಯ ರಾಕ್ಷಸಿಯಾಗಿದ್ದಳು. ಪಾಂಡವರು ತಮ್ಮ ವನವಾಸದ ಸಮಯದಲ್ಲಿ ತಮ್ಮ ತಾಯಿ ಕುಂತಿಯೊಂದಿಗೆ ಬಂದಾಗ ಭೀಮನು ಹಿಡಿಂಬಿಯೊಂದಿಗೆ ದ್ವಂದ್ವ ಯುದ್ಧವನ್ನು ಹೊಂದಿದ್ದನು. ಅದರಲ್ಲಿ ಹಿಡಿಂಬಿ ಕೊಲ್ಲಲ್ಪಟ್ಟನು. ಭೀಮನು ಹಿಡಿಂಬಿಯನ್ನು ಮದುವೆಯಾದನು ಮತ್ತು ಅವರಿಗೆ ಘಟೋತ್ಕಚ ಎಂಬ ಮಗನಿದ್ದನು. ಅವನಿಗೆ ಮಾಂತ್ರಿಕ ಶಕ್ತಿಗಳಿದ್ದವು. ದಂತಕಥೆಯ ಪ್ರಕಾರ ಆ ದ್ವಂದ್ವ ಯುದ್ಧದ ಸಮಯದಲ್ಲಿ ಭೀಮನು ಬಳಸಿದ ಶಸ್ತ್ರಾಗಾರದ ಭಾಗವಾಗಿ ಬಂಡೆಗಳು ಇದ್ದವು. ನಗರದ ಪ್ರಮುಖ ಭಾಗವನ್ನು ಅಭಿವೃದ್ಧಿಪಡಿಸಿದ ಬಂಡೆಗಳು ದೇಶದ ಅತ್ಯಂತ ಹಳೆಯ ಶಿಲಾ ರಚನೆಗೆ ಸೇರಿವೆ. ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಮುಖ್ಯಸ್ಥನಾಗಿದ್ದ ತಿಮ್ಮಣ್ಣ ನಾಯಕನನ್ನು ಸೇನಾ ಸೇವೆಗಳಲ್ಲಿ ಶ್ರೇಷ್ಠತೆಗಳಿಗಾಗಿ ವಿಜಯನಗರದ ಆಡಳಿತಗಾರನು ಚಿತ್ರದುರ್ಗದ ರಾಜ್ಯಪಾಲನಾಗಿ ನೇಮಿಸಿದರು. ಇದು ಚಿತ್ರದುರ್ಗದ ನಾಯಕರ ಆಳ್ವಿಕೆಯ ಆರಂಭವಾಗಿತ್ತು. ಅವನ ಮಗ ಓಬಣ್ಣ ನಾಯಕನನ್ನು ಮದಕರಿ ನಾಯಕ ಎಂಬ ಹೆಸರಿನಿಂದ ಕರೆಯಲಾಗಿತ್ತು. ಮದಕರಿ ನಾಯಕನ ಮಗ ಕಸ್ತೂರಿ ರಂಗಪ್ಪ ಅವನ ನಂತರ ಉತ್ತರಾಧಿಕಾರಿಯಾಗಿ ಬಂದು ಶಾಂತಿಯುತವಾಗಿ ಆಳಲು ರಾಜ್ಯವನ್ನು ಬಲಪಡಿಸಿದನು. ಅವನ ನಂತರ ಉತ್ತರಾಧಿಕಾರಿಯಾಗಲು ಅವನಿಗೆ ಯಾವುದೇ ಉತ್ತರಾಧಿಕಾರಿಗಳಿಲ್ಲದ ಕಾರಣ ಅವನ ದತ್ತು ಪುತ್ರ ಸ್ಪಷ್ಟ ಉತ್ತರಾಧಿಕಾರಿಯನ್ನು ಸಿಂಹಾಸನಕ್ಕೆ ಏರಿಸಲಾಗಿದೆ. ಆದರೆ ಕೆಲವು ತಿಂಗಳುಗಳ ನಂತರ ದಳವಾಯಿಗಳು ಅವನನ್ನು ಕೊಂದರು. ಮದಕರಿ ನಾಯಕ ಸಹೋದರ ಚಿಕ್ಕಣ್ಣ ನಾಯಕ ಸಿಂಹಾಸನದಲ್ಲಿ ಸೇವೆ ಸಲ್ಲಿಸಿದನು. ಅವನ ಸಹೋದರ ಮದಕರಿ ನಾಯಕ ಎಂಬ ಶೀರ್ಷಿಕೆಯೊಂದಿಗೆ ಅವನ ಉತ್ತರಾಧಿಕಾರಿಯಾದನು. ನಂತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ.